ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರು ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಮಂಜುಳಾ ಆಂಟಿ ಅಂತೇಳಿ ತಮ್ಮ ಒಂದು ಬಯೋಡೇಟಾ ಹೀಗಿದೆ ಅಂತೇಳಿ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಬಯೋಡೇಟಾ ಮಾತ್ರ ಖಂಡಿತವಾಗಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದರೂ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಇವಳ ಹೆಸರು ಮಂಜುಳಾ, ವಯಸ್ಸು 40 ವರ್ಷ, ವಾಸಸ್ಥಳ ಬೆಂಗಳೂರು. ಇವರ ಆಸ್ತಿ ಹೀಗಿದೆ: ವಾಸವಿರುವ ಒಂದು ಸ್ವಂತ ಮನೆ ಇದೆ, ಮತ್ತೆ ಒಳ್ಳೆ ಹಣ ಇದೆ, ಮತ್ತೆ ಜೊತೆಯಲ್ಲಿ ಕಾರು ಕೂಡ ಇದೆ. ಜೀವನಕ್ಕೆ ಏನು ಕೂಡ ಕಡಿಮೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಒಂದು ಸಮಸ್ಯೆ ಹೀಗಿದೆ: ವಿಪರೀತ ಚಟ ಇದೆ, ಆದರೆ ಆಲ್ಮೋಸ್ಟ್ ಗಂಡನಿಗೆ ಅವರ ಮೇಲೆ ಆಲ್ಮೋಸ್ಟ್ ಆಸಕ್ತಿ ಕೂಡ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೈಕನ್ನು ಹುಡುಕಿದ್ರೆ ಬೇಕಾದಾಗ ಕರೆ ಮಾಡ್ತೀನಿ, ಮನೆಗೆ ಬಂದು ಒಂದು ತೂತು ಚೀಪಿ ಆಲ್ಮೋಸ್ಟ್ ಗೂಟದ ಒಂದು ರುಚಿ ತೋರಿಸುವಂಥ ಗಂಡು ಬೇಕು ಅಂತೇಳಿ ಈ ಒಂದು ಬಯೋಡೇಟಾ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಬೇಸಿಕ್ ಒಂದು ಮಾಹಿತಿ. ಹಾಗೆಯೇ carvale.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2025 ಒಂದು ಮಾಡೆಲ್ ಕಾರ್, ಮಹೀಂದ್ರಾ ಥಾರ್ ರಾಕ್ಸ್ ಅಂತೇಳಿ AX7 ಅಂತೇಳಿ ಅದರ ಒಂದು ಮಾಡೆಲ್ ಕೂಡ ಆಗಿರುತ್ತೆ. ಅದು 2 ವೀಲ್ ಒಂದು ಡ್ರೈವಿಂಗ್ ಕೂಡ ಇರುವಂಥ ಒಂದು ಕಾರ್ ಕೂಡ ಆಗಿರುತ್ತೆ. ಅದು ಡೀಸೆಲ್ ಒಂದು ಇಂಜಿನ್ನ ಕೂಡ ಹೊಂದಿರುತ್ತೆ ಅಂತೇಳಿ ಆ ಒಂದು ಸೆಲ್ಲರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಕೂಡ ಇದರಲ್ಲಿ ತೋರಿಸಿದ್ದಾರೆ. ಬನ್ನಿ ಸ್ನೇಹಿತರೆ, ಇವರ ಒಂದು ಕಾರ್ನ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಬಿಫೋರ್ ಇವರ ಒಂದು ಜೀವನದಲ್ಲಿ ಆಗಿರೋ ಕಷ್ಟ ಕೂಡ ಹೇಳ್ಕೊಂಡಿದ್ದಾರೆ. ಈ ಒಂದು ಆಂಟಿಯ ಒಂದು ಕಷ್ಟ ಮತ್ತೆ ಗಂಡ ಒಂದು ಕೊಟ್ಟಿರೋ ತೊಂದರೆ ಹೇಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಕ್ವಶನ್ ನೋಡಿ, ಮಂಜುಳಾಗೆ ಈ ಒಂದು 40 ವಯಸ್ಸಲ್ಲೂ ಕೂಡ ಬಹಳ ಒಂದು ಚಟ ಕೂಡ ಬರುತ್ತಂತೆ. ಗಂಡನಿಗೆ ಹೇಳಿದರೆ ಚೂರು ಕೂಡ ಸುಖ ಕೊಡಲ್ಲ, ಬರೀ ನನ್ನ ಮೇಲೆ ಸಂಶಯ ಕೂಡ ಬರ್ತಾನೆ, ಜೊತೆಗೆ ಕುಡಿದು ಬಂದು ಹೊಡಿತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ನಾನು ಒಂದು ಒಳ್ಳೆಯ ನಿರ್ಧಾರಕ್ಕೆ ಕೂಡ ಬಂದಿದ್ದೇನೆ. ಸೊ ಅವರು ಇಲ್ಲದಾಗ ಬರೀ ಬೆರಳು ಹಾಕ್ತಿದ್ದೆ, ಇವಾಗ ಅಷ್ಟೆಲ್ಲ ಹಿಂಸೆ ಕೊಟ್ಟ ಮೇಲೆ ರಿಯಲ್ ಆಗಿ ಸುಖ ಕೂಡ ಬೇಕು ಅಂತೇಳಿ ನನಗೆ ಅನಿಸ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ರಾತ್ರಿ ಪೂರ್ತಿ ಆಲ್ಮೋಸ್ಟ್ ಸುಖ ಇಲ್ಲದೆ ನಿದ್ದೆನೇ ಬರಲ್ಲ, ಅಷ್ಟು ಕಷ್ಟ ಕೂಡ ಪಡ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಮ್ಮ ಒಂದು ಕಷ್ಟ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ಅವರಿಗೆ ಈಕೆಗೆ ಬೇಕಾಗಿರೋ ಒಂದು ಗಂಡಿನ ಒಂದು ಲಕ್ಷಣಗಳು ಹೀಗಿರಬೇಕು ಅಂದ್ರೆ ಅವರ ಕ್ವಾಲಿಟೀಸ್ ಕೂಡ ಹೀಗಿರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಮಂಜುಳಾ ಅವರ ಒಂದು ಆಸೆ ಈಡೇರಿಸುವಂತ ಗಂಡಿಗೆ ಮಾಡುವ ಒಂದು ಆಸೆ ತುಂಬಾನೇ ಇರಬೇಕು, ಜೊತೆಗೆ ವಿಡಿಯೋದಲ್ಲಿ ಮಾಡುವ ಹಾಗೆ ಸ್ಟೆಪ್ಸ್ ಬೆಳೆಸಿ ಹೇಯೋ ಸಾಮರ್ಥ್ಯ ಕೂಡ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡ ಇಲ್ಲಿದಾಗ ಮನೆಗೆ ಕರಿತೀನಿ, ಅಲ್ಲಿ ಎಲ್ಲಿ ಬೇಕು ಅಲ್ಲಿ ಎತ್ತೆತ್ತಿ ಕೊಡ್ತೀನಿ, ಚೆನ್ನಾಗಿ ಮಾಡಬೇಕು, ಜೊತೆಗೆ ಗೂಟ ಕೂಡ ಚಿಪ್ತೀನಿ, ಚೆನ್ನಾಗಿ ಒಂದು ಕೇಳಿದ್ರೆ ಸಾಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ. ಹಾಗೆಯೇ ಕಾರ್ನ ಬಗ್ಗೆ ಏನು ಹೇಳಿದ್ರಲ್ಲ, ಇದು ಕಾರ್ನ ಒಂದು ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಫ್ರಂಟ್ ಆ್ಯಂಗಲ್ ಆಯಿತು, ಸೈಡ್ ಆ್ಯಂಗಲ್ ಆಯಿತು, ಮತ್ತೆ ಒಂದು ರೇವ್ ಸೀಟ್ ಕೂಡ ಹೀಗಿದೆ, ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಜನರಲ್ ಇನ್ಫಾರ್ಮೇಶನ್ ನೋಡಲಿಕ್ಕೆ ಹೋದ್ರೆ ಇದು ಮೇ 2025 ಮ್ಯಾನುಫ್ಯಾಕ್ಚರಿಂಗ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ನೋಡಲಿಕ್ಕೆ ಹೋದ್ರೆ 7021 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದ್ರೆ ಡೀಸೆಲ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಟೈಪ್ ಕೂಡ ಆಲ್ಮೋಸ್ಟ್ UP ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಓನರ್ಶಿಪ್ ಮತ್ತೆ ಇನ್ಶೂರೆನ್ಸ್ ಕೂಡ ನೋಡ್ಲಿಕ್ಕೆ ಹೋದ್ರೆ ಆಲ್ಮೋಸ್ಟ್ ಇದು ಇನ್ಶೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಕೂಡ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಪ್ರೈಸ್ನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 21 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಇದೇ ಒಂದು ಕಾರ್ನ ಒಂದು ನ್ಯೂ ಪರ್ಚೇಸ್ ಕೂಡ ಮಾಡಿದರೆ ನಿಮಗೆ 25 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಆ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ರಿವ್ಯೂ. ಸ್ನೇಹಿತರು ನೋಡಿ, ಈ ಒಂದು ರಿವ್ಯೂ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತೆ ಮೋರ್ ಇನ್ಫಾರ್ಮೇಶನ್ ಏನಾದರೂ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.